ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಕಾಂಗ್ರೆಸ್ ಮುಖಂಡನನ್ನ ಅರೆಸ್ಟ್ ಮಾಡಲಾಗಿದೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಆನಂದ್ ನಾಯ್ಡುವನ್ನ ಬಂಧಿಸಲಾಗಿದೆ. ಸುವರ್ಣ ಜೊತೆ ಸೇರಿ ಮಕ್ಕಳ ಮೇಲೆ ರಾಕ್ಷಸನಂತೆ ಈತ ಹಲ್ಲೆ ಮಾಡಿದಂತಹ ಆನಂದ್ ನಾಯ್ಡುನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಕಾಂಗ್ರೆಸ್ ಮುಖಂಡ ಆನಂದ್ ನಾಯ್ಡುವನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುವರ್ಣ ಜೊತೆ ಸೇರಿ ಮಕ್ಕಳ ಮೇಲೆ ರಾಕ್ಷಸನಂತೆ ಈತ ಹಲ್ಲೆ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಮುರಳೀಧರ್ಗೂ ಕೊಲೆ ಬೆದರಿಕೆ ಹಾಕಿದಂತೆ ಈತ ಆನಂದ್ ನಾಯ್ಡು. ಹಲ್ಲೆ ಬೆದರಿಕೆಯ ಸಂಬಂಧ ಮುರಳೀಧರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಎಫ್ಐಆರ್ ದಾಖಲಿಸಿ ಆನಂದ್ ನಾಯ್ಡುನನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಟೋಲನ್ನೇ ಎತ್ತಿ ಬಿಸಾಕಿ ಮಗಳಿಗೆ ಹೊಡೆಯೋದಕ್ಕೆ ತಾಯಿ ಮುಂದಾಗಿದ್ಲು. ರಾಕ್ಷಸಿಯಂತೆ ವರ್ತಿಸಿದ ತಾಯಿಯ ದೃಶ್ಯವನ್ನ ಮಗ ಸೆರೆ ಹಿಡಿದಿದ್ದ. ಕೇವಲ ಮಗಳಷ್ಟೇ ಅಲ್ಲ, ಮಗನಿಗೂ ಮನ ಬಂದಂತೆ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಸುವರ್ಣ ಜೊತೆ ಸೇರಿ ಬಾಸುಂಡೆ ಬರುವಂತೆ ಆನಂದ್ ನಾಯ್ಡು ಹೊಡೆದಿದ್ದ. ಸದ್ಯ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಆ ದೂರಿನ ಆಧಾರದ ಮೇಲೆ ಈಗ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ. ಇಲ್ಲಿ ತೆಗಿ. ಇದೆಲ್ಲ ಯಾರು ಮಾಡಿರೋದು? ಅಮ್ಮ ಮತ್ತು ಅಣ್ಣಮ್ಮ. ಅದು ತೋರಿಸು. ಎಲ್ಲೆಲ್ಲಿ ಗಾಯ ಆಗಿರುತ್ತೆ? ಬಟ್ಟೆ ಬಿಚ್ಚಿ ಹೊಡೆದಿದ್ದ. ಇಲ್ಲಿ ಸ್ಕೂಲ್ ಪ್ರಾಜೆಕ್ಟ್ ಎಗ್ರಿಸ್ ಬರ್ತಿದೆ ಅಂತ ಅಮ್ಮ ಹೊಡಿಯಕ್ಕೆ ಬಂದರು. ನಾನು ಏನು ಎದುರಿಸಿಲ್ಲ ಕಣಮ್ಮ, ಜಾಸ್ತಿ ಪೇಜಸ್ ಕಾಣಿಸಂಗೆ ಬರೆದಿದ್ದೀನಿ. ಏನು ಆಗಲ್ಲ ಸರ್, ರಿಟರ್ನ್ ಕರೆಕ್ಟಾಗಿ ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ. ಆಮೇಲೆ ಅಮ್ಮ ಎಲ್ಲ ಅದನ್ನು ಎದುರಿಸಿ ಬರ್ತಿದ್ದೀನಿ ಅಂತ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದು ಚಾಕು ತಡೆಯಕ್ಕೆ ಬಂದಾಗ ಕಚ್ಚಿರೋದು ಇದು ಮತ್ತೆ ಇದು. ಆಮೇಲೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆಕೆ ಹೇಳ್ತಾ ಇದ್ಲು ಸಾಯಿಸೋ ಇಂಟೆನ್ಷನ್ ಅಲ್ಲೇ ಹಲ್ಲೆ ಮಾಡಕ್ ಬಂದಿದ್ದು ನಮ್ಮ ತಾಯಿ ಅಂತೇಳಿ. ಅಷ್ಟೊಂದು ಸಿಟ್ಟು ಏನಿತ್ತು, ಏನಿದೆ ಡೀಟೇಲ್ಸ್? ಪ್ರಭು, ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಮಕ್ಕಳು ಅನ್ನೋದನ್ನ ನೋಡದೆ ಮೃಗೀಯವಾಗಿ ವರ್ತನೆ ಮಾಡ್ತಕ್ಕಂಥದಕ್ಕೆ ಕಾರಣ ಇಷ್ಟೇ. ಆಕೆ ಬೇರೆ ಒಬ್ಬ ವ್ಯಕ್ತಿಯೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದ ಅಂತಕ್ಕಂಥ ಆರೋಪವನ್ನ ಖುದ್ದು ಈ ಸುವರ್ಣ ಅಂತ ಏನಿದ್ದಾರೆ ಅವರ ಪತಿಯಾದಂತ ಮುರಳೀಧರ್ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಏನೋ ಒಂದು ದೂರವನ್ನ ಆರೋಪವನ್ನ ಮಾಡಿದ್ರು. ಅಲ್ಲಿ ಆಕೆ ಮತ್ತು ಆಕೆಯ ಪ್ರಿಯಕರರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡನೂ ಆಗಿರ್ತಕ್ಕಂಥ ಆನಂದ್ ನಾಯ್ಡು ಅಂತಕ್ಕಂಥವ್ರು ಯಾವ ರೀತಿಯಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮೇಲೆ ಮತ್ತು ನನ್ನ ಮಕ್ಕಳ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಬರ್ದಿರ್ತಕ್ಕಂಥದ್ದು. ಇಲ್ಲಿ ಕೇವಲ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳನ್ನೇ ನೋಡೋದಾದ್ರೆ 2008ರಲ್ಲಿ ಮುರಳೀಧರ್ ಜೊತೆಗೆ ಸುವರ್ಣ KS ಅಂತಕ್ಕಂಥವ್ರು ಮದುವೆ ಆಗಿರ್ತಾರೆ. ಆಕೆ ಆ ಮದುವೆ ಆಗಿರುವಂತಹ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಮೊದಲನೇ ಮದುವೆನ ಮುಚ್ಚಿಟ್ಟು ಈ ಮುರಳೀಧರ್ ಜೊತೆಗೆ ಮದುವೆ ಆಗಿದ್ದಾರೆ ಅಂತಕ್ಕಂಥ ಆರೋಪ. ಒಂದು ಹೆಣ್ಣು ಮಗು ಸಹ ಇತ್ತು, ಆ ವಿಚಾರವನ್ನು ಸಹ ಹೇಳಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ನಂತರ ದಿನಗಳಲ್ಲಿ ಇವರಿಗೆ ಒಬ್ಬ ವೈಷ್ಣವಿ ಮತ್ತೆ ನಕುಲ್ ಅಂತಕ್ಕಂಥ ಒಂದು ಗಂಡು ಮಗು ಜನನ ಆಗುತ್ತೆ. ಅವರು ಒಟ್ಟಿಗೆ ಇವರು ಒಂದು ವಾಸವನ್ನ ಸಹ ಮಾಡ್ತಾ ಇರ್ತಾರೆ. ಆದ್ರೆ ಕಳೆದ 2016 ನಂತರ ಈ ಸುವರ್ಣ ಅಂತಕ್ಕಂಥವ್ರು ಜಿಮ್ಗೆ ಅಂತ ಹೋಗೋದಕ್ಕೆ, ಫಿಟ್ನೆಸ್ ಅನ್ನ ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಮ್ಗೆ ಹೋಗೋದಕ್ಕೆ ಶುರು ಮಾಡಿದಾಗ ಆಕೆ ಬೇರೆಯವರ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟಿದ್ರು. ತನ್ನ ನಡವಳಿಕೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ಲು ಅಂತಕ್ಕಂಥ ಆರೋಪವನ್ನು ಸಹ ಮಾಡಿರ್ತಕ್ಕಂಥ. ಇದರ ನಡುವೆ ಆಗಾಗ ಕುಟುಂಬದಲ್ಲಿ ಜಗಳ ಆಗ್ತಾ ಇರುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಬೇರೆಯವರು ಏನಕ್ಕೆ ಒಂದು ಸಂಬಂಧ ಇಟ್ಕೊಂಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಅವರ ಪತಿ ಮುರಳೀಧರ್ ಅವರು ಮಾಡಿದ್ದಾರೆ. ಅವು ವಿಚಾರವಾಗಿ ಒಂದು ಜಗಳ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ 2022ರಲ್ಲಿ ಈ ಆನಂದ್ ನಾಯ್ಡು ಇವ್ರಿಗೆ ಪರಿಚಯ ಆಗ್ತಾರೆ. ಅವರ ಸ್ನೇಹಿತರೊಬ್ಬರ ಕಡೆಯಿಂದ ಪರಿಚಯ ಆಗ್ತಾರೆ. ಅದು ಇವರ ಒಂದು ಪ್ರಾಪರ್ಟಿಯನ್ನ ಸೇಲ್ ಮಾಡುವ ಸಂಬಂಧವಾಗಿ ಪರಿಚಯ ಆಗ್ತಾರೆ. ಆ ವಿಚಾರವಾಗಿ ಮನೆಗೆ ಬಂದು ಹೋಗ್ತಾ ಇದ್ದಂತ ಆನಂದ್ ನಾಯ್ಡು ಸಹ ಈ ಸುವರ್ಣ ಅಂದ್ರೆ ಮುರಳೀಧರ್ ಅವರ ಪತ್ನಿಯ ಜೊತೆ ಅನೈತಿಕ ಸಂಬಂಧವನ್ನ ಬೆಳೆಸಿದ್ರು. ಹಾಗಾಗಿ ಅವರಿಬ್ರು ಸೇರಿ ಈ ಒಂದು ಅನೈತಿಕ ಸಂಬಂಧಕ್ಕೆ
ಮಕ್ಕಳು ಮತ್ತೆ ನಾನು ಅಂದ್ರೆ ಮುರಳೀಧರ್ ಅಡ್ಡಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಆಗಾಗ ಹಲ್ಲೆ ಮಾಡ್ತಕ್ಕಂಥದ್ದು, ದೊಣ್ಣೆ ಮತ್ತೆ ಚಾಕುವಿಂದ ಹಲ್ಲೆ ಮಾಡ್ತಾ ಇದ್ರು ಅಂತಕ್ಕಂಥ ಆರೋಪವನ್ನು ಸಹ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಆ ಒಂದು ಹೆಣ್ಣು ಮಗುವಿನ ಮೇಲೆ ನಡೆದಿರ್ತಕ್ಕಂಥ ಆ ಒಂದು ಹಲ್ಲೆ, ಅದರಿಂದಾಗಿರ್ತಕ್ಕಂಥ ರಕ್ತ ಗಾಯಗಳು, ಜೊತೆಗೆ ಏನು ಆ ಭುಜವನ್ನ ಕಚ್ಚಿರೋದಿರ್ಬೋದು ಅಥವಾ ಕೈಯನ್ನ ಕಚ್ಚಿರಬಹುದು ಇವೆಲ್ಲವೂ ಸಹ ತಾಯಿ ತನ್ನ ಮಗಳ ಮೇಲೆ ಒಂದು ಕೋಪವನ್ನು ತೀರ್ಸ್ಕೊಂಡಿರ್ತಕ್ಕಂಥ ಒಂದು ದೊಣ್ಣೆ ಮತ್ತು ಚಾಕುವಿಂದ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಆ ಪ್ರಾಣಿಯಂತೆ ಆಕೆಯ ಮೇಲೆ ಎರಗಿ ಕಚ್ಚಿರ್ತಕ್ಕಂಥ ದೃಶ್ಯಗಳು ಸಹ ಆ ಗಾಯದ ಗುರುತುಗಳು ಸಹ ಕಾಣಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಾರಣ ಇಷ್ಟೇ, ಇವರು ಅಡ್ಡಿ ಆಗ್ತಾ ಇದ್ದಾರೆ, ಇವರನ್ನ ಸಾಯಿಸ್ಬಿಟ್ರೆ ನಮ್ಮ ಅನೈತಿಕ ಸಂಬಂಧಕ್ಕೆ ಯಾರು ಅಡ್ಡಿಯಾಗಿರೋದಿಲ್ಲ ಅಂತಕ್ಕಂಥ ಪ್ರಮುಖ ಕಾರಣವನ್ನ ಇಟ್ಕೊಂಡಿದ್ರು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಮುರಳೀಧರ್ ಅವರ ತಂದೆ ಸಾವನ್ನಪ್ಪಿದಂತ ಬಳಿಕ ಅವರು ಮಾಳಗಾಳ ಮತ್ತೆ ನಗರದ ಒಂದು ಮೂಲ ಕಡೆ ಪ್ರಾಪರ್ಟಿಯನ್ನ ಮಾಡಿಟ್ಟಿರ್ತಾರೆ. ಆ ಪ್ರಾಪರ್ಟಿಯನ್ನ ಸಹ ಬಲವಂತವಾಗಿ ತನ್ನ ಅಂದ್ರೆ ಸುವರ್ಣ ಏನಂತ ಏನಿದ್ದಾರೆ ಅವರ ಹೆಸರಿಗೆ ಬಲವಂತವಾಗಿ ಗಿಫ್ಟ್ ಡೀಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆನಂದ್ ನಾಯ್ಡುನೇ ಸಾಕ್ಷಿ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋ ರೀತಿಯಾಗಿ ಆರೋಪವನ್ನ ಸಹ ಮಾಡಿರ್ತಕ್ಕಂಥದ್ದು. ಈಗ ಆ ಒಂದು ಗಿಫ್ಟ್ ಡೀಡ್ ಸಂಬಂಧಪಟ್ಟಕ್ಕೆ ಕೋರ್ಟ್ ನಲ್ಲಿ ಕೇಸ್ ಇದೆ, ಸ್ಟೇಯನ್ನ ಪಡ್ಕೊಂಡಿದ್ದಾರೆ. ಇನ್ನುಳಿದಂತ ಮಕ್ಕಳ ಮೇಲೆ ನಡೆದಂತ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರು. ಆ ಸಾಕ್ಷಿ ಆಧಾರಗಳನ್ನ ಪರಿಶೀಲಿಸಿದಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಕ್ಕಳ ಮೇಲೆ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅವರ ಮೇಲೆ ಕೆಟ್ಟದಾಗಿ ದೃಷ್ಟಿಯನ್ನ ಹಾಕಿ ಕೆಟ್ಟದ ಅಸಭ್ಯವಾಗಿ ವರ್ತನೆ ಮಾಡಿದಂತ ಹಿನ್ನೆಲೆಯಲ್ಲಿ ಪೋಕ್ಸೋ ಕೇಸು ದಾಖಲು ಮಾಡ್ಕೊಂಡಿದ್ರೆ. ಜೊತೆಗೆ ಜೆ ಆಕ್ಟ್ ಅಂದ್ರೆ ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಜೊತೆಗೆ BNS ಅಡಿಯಲ್ಲಿ ಅಂದ್ರೆ ಇವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಸಂಬಂಧಪಟ್ಟ ಹಾಗೆ, ಪ್ರಾಣ ಬೆದರಿಕೆ ಹಾಕಿರ್ತಕ್ಕಂಥ ಸಂಬಂಧಪಟ್ಟ ಹಾಗೆ BNS ಅಡಿಯಲ್ಲಿ ಸಹ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ಏನು ಆನಂದ್ ನಾಯ್ಡು ಮತ್ತೆ ಸುವರ್ಣ ಅವರನ್ನ ವಶಕ್ಕೆ ಪಡೆದು ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್.